ಗ್ಯಾರಂಟಿಗಳ ಸಮಾವೇಶವನ್ನು ತಾಲೂಕು ಮಟ್ಟದಲ್ಲಿ ಹೆಚ್ಚು ಕಮ್ಮಿ ಇವತ್ತು ಮುಗಿಸಿ ಸೊರಬ ಮುಗ್ದಂಗೆ ಆಗುತ್ತೆ, ಶಿಕಾರಿಪುರ, ಹೊಸನಗರ, ತೀರ್ಥಹಳ್ಳಿ, ಸಾಗರ ಮುಗ್ದಂಗೆ ಆಗುತ್ತೆ. ಇನ್ನು 3 ಅಂದರೆ ಶಿವಮೊಗ್ಗ ಸಿಟಿ ಮತ್ತು ಗ್ರಾಮಾಂತರ ಶಿವಮೊಗ್ಗ ಮತ್ತು ಭದ್ರಾವತಿ ಇವನ್ನೆಲ್ಲದೂ ಸೇರಿ ಮತ್ತು ಭಾಳ ಹತ್ತಿರ ಇರೋದ್ರಿಂದ ಮತ್ತೆ 3 ಮಾಡಿ ಮತ್ತೆ ಜಿಲ್ಲಾ ಮಟ್ಟದ ಸಮಾವೇಶ. ಇದು ಸರ್ಕಾರದ ಒಂದು ಆದೇಶ ಇದೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಸಮಾವೇಶಗಳನ್ನು ಫಲಾನುಭವಿಗಳನ್ನು ಜೊತೆಗಿಟ್ಕೊಂಡು ನೀವು ಮಾಡಬೇಕು ಅಂತೇಳಿ ಒಂದು. ಮತ್ತು ಈ ಜಿಲ್ಲಾ ಸಮಾವೇಶದ ಜೊತೆಗೆ ಭದ್ರಾವತಿ, ಗ್ರಾಮಾಂತರ ಮತ್ತು ಶಿವಮೊಗ್ಗ ಸಿಟಿನೂ ಕೂಡ, ಮತ್ತು ಅವತ್ತು ಬೇರೆ ತಾಲೂಕುಗಳಿಂದನೂ ಕೂಡ ಏನು ಸಾಗರ, ಸೊರಬ, ಶಿಕಾರಿಪುರ ಅಲ್ಲಿಂದನೂ ಕೂಡ ಬರ್ತಾರೆ. ಏನಂದರೆ ಇದು ಬೇಸಿಕಲಿ ಮೇಯ್ನಾಗಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರನ್ನೇ ನಾವು ಮೇಯ್ನಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಏನು ನೆಟ್ವರ್ಕ್ ಇದೆ ಅದ್ರ ಮೂಲಕ ಅವ್ರನ್ನ ಬರಬೇಕು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಅನ್ನಭಾಗ್ಯ ಮತ್ತು ಯುವನಿಧಿ ಇಷ್ಟು ಕೂಡ, ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಕನ್ನಡಕ ಕೊಡೋದಾಗಲಿ. ಈಗ ನಾಳೆ ನಾನು ಭಾಳ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು. ನನ್ನ ಇಲಾಖೆ ವತಿಯಿಂದ ಮಕ್ಕಳಿಗೆ ಬೆಳಗ್ಗೆ 5 ದಿವಸ ಹಾಲು ಕೊಡ್ತಾಯಿದ್ವಿ. ವಾರದಲ್ಲಿ 5 ದಿವಸ ಹಾಲು ಮತ್ತು 2 ದಿವಸ ಮೊಟ್ಟೆ ಕೊಡ್ತಾಯಿದ್ವಿ ಮಧ್ಯಾಹ್ನ ಊಟಕ್ಕೆ. ಈಗ ಬೆಳಗ್ಗೆ ಹಾಲಂತೂ ದಿನ ಕೊಡ್ತಾಯಿದ್ವಿ 5 ದಿವಸ. ಈಗ ಅದ್ರ ಜೊತೆಗೆ ವಾರದಲ್ಲಿ 3 ದಿವಸ ರಾಗಿ ಅವರಿಗೆ ಶಕ್ತಿ ಬರಬೇಕು ಅಂಥೇಳಿ, ಅವ್ರಿಗೆ ಹೆಲ್ಪ್ ಆಗೋದಕ್ಕೆ, ಅವ್ರಿಗೆ ಏನು ಫಿಸಿಕಲಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ವಾರದಲ್ಲಿ 3 ಸತಿ ರಾಗಿ ಮಿಕ್ಸ್ ಅದಿದೆ. ರಾಗಿ ಮಿಕ್ಸ್ ಪೌಡರ್ ತುಂಬ ಚೆನ್ನಾಗಿದೆ. ಒಂದು ದಿವಸ ನೀವು ಕೊಡ್ತೀವಿ, ಚೆನ್ನಾಗಿದೆ, ಅದು ತೊಗೊಳ್ಬೇಕು ನೀವು. ಅದನ್ನು ನಾಳೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನುದಾನಿತ ಶಾಲೆ ಹಾಗೂ ಸರ್ಕಾರಿ ಶಾಲೆ 60 ಲಕ್ಷ ಮಕ್ಕಳಿಗೆ, ಸುಮಾರು 58-59 ಲಕ್ಷ ಬರುತ್ತೆ. ಆ ಮಕ್ಕಳಿಗೆ ವಾರದಲ್ಲಿ 3 ದಿವಸ ಅಂದರೆ ವಾರಕ್ಕೆ 1,80,00,000 ಮಕ್ಕಳಿಗೆ ಈ ರಾಗಿ ಮಾಲ್ಟ್ ಭರಿತ ಹಾಲನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕ್ತೇವೆ. ಇಂಥ ಕಾರ್ಯಕ್ರಮದ ಈ ಸರ್ಕಾರವನ್ನು ಹೆತ್ತವರು ನೀವು ಹೆತ್ತಿದ್ದೀರಾ. ಈ ಸರ್ಕಾರ ಈ ಒಂದು ಮಗುನ ಹೆತ್ತುತ್ತಾರೆ ಅಂತಾರಲ್ಲ, ಅದು ಭಾಳ ಪುಣ್ಯದ ಕೆಲಸ. ಈ ಸರ್ಕಾರನ ಯಾರು ಹೆತ್ತಿದ್ದಾರೆ ಅಂತ ಹೇಳಿದರೆ ಈ ರಾಜ್ಯದ ಹೆಣ್ಣು ಮಕ್ಕಳು ನೀವು ಹೆತ್ತಿದ್ದೀರಾ. ಇದನ್ನು ನೀವು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಇದೊಂದು ಕುಟುಂಬ. ಇವತ್ತು ನಾಳೆ ನಡೀತಕ್ಕಂಥ 24ನೇ ತಾರೀಕು ಏನು ನಡೆಯುತ್ತೆ ಅದು ಒಂದು ಹಬ್ಬದ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳಿ ಇಷ್ಟಪಡ್ತೀನಿ. ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಸಂತೋಷದಿಂದ, ಇಲ್ಲ ಮಧು ನಾನು ಬಂದೇ ಬರ್ತೀನಿ, ಬರಬೇಕು, ನಾನು ಭಾಳ ಚೆನ್ನಾಗಿ ಮಾಡ್ತೀರಾ. ಯಾಕೆಂದರೆ ಕಾರ್ಯಕ್ರಮದ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಮಾಡಲಿಕ್ಕೆ ನಾವು ಈ ವಿಚಾರನ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅಲ್ಲಮ ಪ್ರಭು ಅಂಥೇಳಿ ಏನು ಹೆಸರಿಟ್ಟಿದ್ದೀವಿ, ಮುಂದೆ ಜಿಲ್ಲಾಡಳಿತ ಮತ್ತು ಕಮಿಷನರ್ ಅವರು, ನಮ್ಮ ಸಿಟಿ ಕಮಿಷನರ್ ಅವರೆಲ್ಲ ಒಂದು ಈಗ ಅರ್ಜೆಂಟಾಗಿ, ಯಾಕೆಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬರೋದ್ರಿಂದ ಅರ್ಜೆಂಟ್ ಅಂದರೆ ಒಳ್ಳೆಗಿದೆ. ಅಲ್ಲಿಂದ ಜಾಗ ಬಿಟ್ಟಿದೆ ಮುಂದೆ ಕಾಂಪೌಂಡಲ್ಲಿ ನೀವು ನೋಡಿದ್ರಿ, ಅಲ್ಲಿ ಅಲ್ಲಮ ಪ್ರಭುಗಳ ವಚನಗಳನ್ನು ಎನ್ಕ್ರೇವ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಅದೊಂದು ಉದ್ಘಾಟನೆ ಇಡೋಣ ಅಂತೇಳಿ. ಯಾಕೆಂದರೆ ಇರಬೇಕು, ಜನರು ಓಡಾಡಬೇಕು, ನೋಡಬೇಕು ಅಲ್ಲಮ ಪ್ರಭುಗಳ ವಚನ ಏನು ಅಂತ ಹೇಳಿದರೆ, ನಾವು ಏನು ಬಸವಣ್ಣವರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅಲ್ಲಮ ಪ್ರಭುಗಳು ಬಂದಿದ್ದಾರೆ, ಅದನ್ನು ನಾವು ನೋಡಿದಾಗ ಅದು ನಮಗೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅದೊಂದು ಇಟ್ಕೊಂಡಿದ್ದೀವಿ. ಅದು ಸರ್ ಶಕ್ತಿ ಯೋಜನೆ ಬಿಟ್ಬಿಟ್ರಿ, ಬಸ್ಗಳು ಶಾರ್ಟೇಜ್ ಇದೆ ಅಂತ. ಈಗ ಹೊಸ ಬಸ್ಗಳನ್ನು ತಗೊಳ್ತಕ್ಕಂಥದ್ದು ಹಂತವಾಗಿ, ಯಾಕೆಂದರೆ ನಾವು ಒಂದು ಹಂತವಾಗಿ ನೋಡ್ಕೊಂಡು ಮಾಡಬೇಕು. ಅವತ್ತು ಸುಮಾರು ಅದು ಸ್ವಲ್ಪ ಬಸ್ಗಳನ್ನು ಇಲ್ಲಿ ನಿಲ್ಲಿಸಿ ಅದನ್ನು ಕೂಡ ಉದ್ಘಾಟನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಯಾಕೆಂದರೆ ಜನರಿಗೆ ವಿಶ್ವಾಸ ಬರಬೇಕು. ಇಲ್ಲ ವಸತಿ ಶಕ್ತಿ ಯೋಜನೆ ನೀವು ಒಂದು ತಿಳ್ಕೊಳ್ಬೇಕಾಗ್ತದೆ. ಫ್ರೀ ಆದ ತಕ್ಷಣ ಎಲ್ಲ ಹೋಗ್ತಾ ಇದ್ದಾರೆ. ಹೋಗೋರು ಇನ್ಕ್ರೀಸ್ ಜೊತೆಗೆ ಅಲ್ಲಿ ಅವ್ರು ಫ್ರೀ ಅಂತ ಹೇಳೋ ಬದಲು ಆ ಇಲಾಖೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಸರ್ಕಾರ